ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನೋಡಿ ಇವತ್ತು ಬೀಟ್ರೂಟ್ ಪಲ್ಯ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಬೀಟ್ರೂಟ್ ತೊಳ್ಕೊಂಡಿದ್ದೀನಿ ನೋಡಿ, ಈ ಥರ ತೊಳೆದಿಟ್ಟಿದ್ದೀನಿ. ಇದ್ರ ಥರ ಎಲ್ಲ ಇಲ್ಲಿಂದ ಮೇಲಿಂದ ಸಿಪ್ಪೆ ತೆಗಿಬೇಕು ನೋಡಿ. ಈ ಥರ ಚೆನ್ನಾಗಿ ಸಿಪ್ಪೆ ತೆಕ್ಕೋಬೇಕು. ಬೀಟ್ರೂಟು ಇದು ಸಿಪ್ಪೆ ತೆಕ್ಕೊಂಡು ಹೀಗೆ ಕಟ್ ಮಾಡ್ಕೊಂಡು ತಿನ್ಬೋದು, ಇಲ್ಲಾಂದರೆ ಪಲ್ಯ ಮಾಡ್ಕೊಂಡು ತಿನ್ಬೋದು ನೋಡಿ. ಈ ಥರ ನಾನು ಕಟ್ ಮಾಡಿಕೊಂಡು ತಿಂತೀನಿ ಮತ್ತು ಈ ಥರ ಪಲ್ಯನೂ ಮಾಡ್ತೀನಿ ನೋಡಿ. ಪಲ್ಯನೂ ಟೇಸ್ಟ್ ಆಗಿರುತ್ತೆ, ಮಕ್ಕಳು ಚೆನ್ನಾಗಿ ತಿಂತಾರೆ. ಸುಮ್ಮನೆ ಆದರೆ ಕಟ್ ಮಾಡಿಕೊಟ್ರೆ ಚೆನ್ನಾಗಿ ತಿನ್ನೋದಿಲ್ವಲ್ಲ, ಹಾಗಾಗಿ ಈ ಥರ ಮೇಲಿಂದೆಲ್ಲ ಸಿಪ್ಪೆ ತೆಗೆದು ಕಟ್ ಮಾಡ್ತಾಯಿದ್ದೀನಿ. ಕಟ್ ಮಾಡಿ ಈ ಥರ ಮಾಡ್ತಾಯಿದ್ದೀನಿ ನೋಡಿ. ಎಲ್ಲ ಕ್ಲೀನ್ ಮಾಡ್ಕೋಬೇಕು ಮೇಲಿಂದೆಲ್ಲ. ಇದೆಲ್ಲ ವಾಸನೆ ಬರುತ್ತಲ್ವ, ಮಣ್ಣಿನ ವಾಸನೆ ಬರುತ್ತೆ, ಹಾಗಾಗಿ ಚೆನ್ನಾಗಿ ತೊಳ್ಕೊಂಡು ಈ ಥರ ಎಲ್ಲ ಮೇಲಿಂದು ಕ್ಲೀನ್ ಮಾಡ್ಕೋಬೇಕು ನೋಡಿ. ಈ ಥರ ಎಲ್ಲ ಕ್ಲೀನ್ ಮಾಡ್ಕೋಬೇಕು, ಮೇಲಿನ ಸಿಪ್ಪೆ ತೆಗಿಬೇಕು. ಈ ಥರ ಸಿಪ್ಪೆ ತೆಕ್ಕೊಂಡೇ ಕಟ್ ಮಾಡ್ಕೊಂಡು ತಿನ್ನಬೇಕು, ಅಂದರೆ ವಾಸನೆ ಬರೋದಿಲ್ಲ ಮತ್ತು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಕ್ಯಾರೆಟ್ ಥರ ಸೂಪರಾಗಿರುತ್ತೆ. ಸೂಪರಾಗಿದೆ ನೋಡಿ. ಹೀಗೆ ಈ ಥರ ಚೆನ್ನಾಗಿ ತೆಗೀರಿ. ಇದ್ರ ಮೇಲಿಂದೆಲ್ಲ ತೆಗೆದು ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಮತ್ತು ಕಟ್ ಮಾಡ್ಕೋಬೇಕು ನೋಡಿ. ಕಟ್ ಮಾಡಿಕೊಂಡು ಗೀಚ್ಕೋಬೇಕು. ಅದಕ್ಕೆ ಈ ಥರ ಕಟ್ ಮಾಡೋಕ್ಕೆ ತೆಗಿತಾ ಇದ್ದೀನಿ ಮೇಲಿಂದೆಲ್ಲ ಸಿಪ್ಪೆ ತೆಗೆದ ಮೇಲೆ. ಮತ್ತು ಆಮೇಲೆ ಕಟ್ ಮಾಡ್ಕೊಳ್ಬೋದು, ಕಟ್ ಮಾಡ್ಕೊಳ್ಳೋಕೆ ಬರುತ್ತೆ ನೋಡಿ. ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನೀವು ಈ ಥರ ಕ್ಲೀನ್ ಮಾಡ್ಕೊಳ್ಳಿ. ಎಲ್ಲ ಕ್ಲೀನ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಇವಾಗ ಗೀಚ್ಕೋಬೇಕು ನೋಡಿ. ಗೀಚ್ಕೊಂಡ್ರೆ ಸಣ್ಣದಾಗಿ ಗೀಚ್ಕೋಬೇಕಂದ್ರೆ ಬೇಗ ಕುದಿಯುತ್ತೆ ಪಲ್ಯ, ಮತ್ತು ಜಾಸ್ತಿ ಬಾಯ್ಲ್ ಮಾಡೋದು ಅವಶ್ಯಕತೆ ಇಲ್ಲ. ಹಾಗಾಗಿ ಈ ಥರ ಗೀಚ್ಕೋತಾ ಇದ್ದೀನಿ ನೋಡಿ. ನಾನು ಇವಾಗ ನೋಡಿ ಮೂರು ಬೀಟ್ರೂಟ್ ಪಲ್ಯ, 3 ಬೀಟ್ರೂಟ್ ತೊಗೊಂಡಿದ್ದೀನಿ. 3 ಬೀಟ್ರೂಟ್ ಪಲ್ಯ ಮಾಡ್ತಾಯಿದ್ದೀನಿ. ಮತ್ತು ಮಕ್ಕಳಿಗೆ ತುಂಬ ಇಷ್ಟ ಇದೆ ಪಲ್ಯ ಇದು, ಹಾಗಾಗಿ ಮಾಡ್ತಾಯಿದ್ದೀನಿ. ನಾನು ಬೇಗನೂ ಆಗುತ್ತೆ, ಟಿಫಿನ್ ಮಾಡೋಕ್ಕೆ ಬೇಗನೂ ರೆಡಿ ಆಗುತ್ತೆ, ಚೆನ್ನಾಗಿರುತ್ತೆ, ಹೆಲ್ದಿನೂ ಇರುತ್ತಲ್ವ. ಹೆಲ್ದಿ ಇರೋದರಿಂದ ಬೇಗ ಮಾಡ್ಬೋದು ಮತ್ತು ಮಕ್ಕಳಿಗೆ ಚೆನ್ನಾಗಿರುತ್ತೆ. ಹಾಗಾಗಿ ಈ ಥರ ನೋಡಿ ನಾನು ಗೀಚ್ಕೋತಾ ಇದ್ದೀನಿ. ಗೀಚ್ಕೊಂಡು ಸಣ್ಣಗೆ ಗೀಚ್ಕೊಂಡು ಮಾಡ್ತೀನಿ ನೋಡಿ. ಇವಾಗ ನೋಡಿ ಈ ಥರ ಎಲ್ಲ ಕಟ್ ಮಾಡ್ಕೋತಾ ಇದ್ದೀನಿ. ಈ ಥರ ಇಲ್ಲಾಂದರೆ ಸಣ್ಣಗೆ ಪೀಸ್ ಮಾಡಿಕೊಂಡು ಮಾಡ್ಬೋದು, ಆದರೆ ಅದು ಸ್ವಲ್ಪ ಕುದಿಯೋಕ್ಕೆ ಲೇಟ್ ಆಗುತ್ತಲ್ವ, ಹಾಗಾಗಿ ಈ ಥರ ಆದರೆ ಬೇಗ ಆಗುತ್ತೆ ಅಂತ ಈ ಥರ ಮಾಡ್ಕೋತಾ ಇದ್ದೀನಿ ನೋಡಿ. ಈ ಥರ ಎಲ್ಲ ಗೀಚ್ಕೋಬೇಕು. ಗೀಚ್ಕೊಂಡು ಇಟ್ಕೊಂಡು ಮತ್ತು ಎಲ್ಲ ಪಲ್ಯಕ್ಕೆ ರೆಡಿ ಮಾಡ್ಕೋಬೇಕು. ಹಾಗಾಗಿ ಒಂದು ಕಡೆ ಬೆಳ್ಳುಳ್ಳಿ ಕುಟ್ಟಿಟ್ಟಿದ್ದೀನಿ, ಮತ್ತು ಒಂದು ಕಡೆ ಕರಿಬೇವು ತಂದಿಟ್ಟಿದ್ದೀನಿ ನೋಡಿ ಇಲ್ಲಿ ಸೈಡಲ್ಲಿ. ಇವಾಗ ಇದೆಲ್ಲ ಗೀಚ್ಕೊಂಡಾದ್ಮೇಲೆ ಒಗ್ಗರಣೆ ಕೊಡ್ತೀನಿ ನೋಡಿ. ಹೇಗೆ ಕೊಡೋದು ಅಂತ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡೋದೇ ನೋಡಿ ಪ್ಲೀಸ್. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡಿ ಪ್ಲೀಸ್ ಎಲ್ಲರೂ ದಯವಿಟ್ಟು ನೋಡಿ. ಈ ಥರ ಎಲ್ಲ ಇವಾಗ ಕಟ್ ಮಾಡ್ಕೋತಾ ಇದ್ದೀನಿ. ನನಗಂತೂ ಬೀಟ್ರೂಟ್ ತಿನ್ನೋಕ್ಕೂ ಚೆನ್ನಾಗಿ ಆಗುತ್ತೆ, ರೊಟ್ಟಿ ಜೊತೆನೂ ತಿಂತೀನಿ, ಮತ್ತು ಈ ಥರ ಪಲ್ಯನೂ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮಕ್ಕಳು ಬೀಟ್ರೂಟ್ ತಿನ್ನೋದಿಲ್ವಲ್ಲ, ಹಾಗಾಗಿ ಈ ಥರ ಪಲ್ಯ ಮಾಡಿಕೊಟ್ರೆ ಚಪಾತಿ ಜೊತೆನೂ ರೊಟ್ಟಿ ಜೊತೆನೂ ಊಟ ಮಾಡ್ತಾರೆ. ಹಾಗಾಗಿ ನೋಡಿ ಈ ಥರ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಗೀಚ್ಕೊಂಡಿದ್ದೀನಲ್ವ, ಗೀಚ್ಕೊಂಡ್ಮೇಲೆ ನೋಡಿ ಈಗ ಇದಕ್ಕೆ ರೆಡಿ ಮಾಡ್ಕೋಬೇಕು. ಇವಾಗ ಪಲ್ಯಕ್ಕೆ ರೆಡಿ ಮಾಡ್ಕೋತೀನಿ ನೋಡಿ. ಕಟ್ ಮಾಡಿ ಇಟ್ಟಿದ್ದೀನಿ. ಇವಾಗ ಕಟ್ ಮಾಡಿ ಇಟ್ಕೊಂಡು ಗ್ಯಾಸ್ ಮೇಲೆ ಕಡಾಯಿ ಇಟ್ಟಿದ್ದೀನಿ ನೋಡಿ. ಕಡಾಯಿಯಲ್ಲಿ ಹಾಕಿದ್ದೀನಿ ನೋಡಿ. ನಾನು ಇವಾಗ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕ್ತೀನಿ. ಕಡಾಯಿ ಬಿಸಿ ಆದಮೇಲೆ ಎಣ್ಣೆ ಹಾಕ್ತೀನಿ. ಎಣ್ಣೆ ಹಾಕಿ ಒಂದು ಕಡೆ ಬೆಳ್ಳುಳ್ಳಿ ಕೊಟ್ಕೊಂಡು ಇಟ್ಕೊಂಡಿದ್ದೀನಿ, ಒಂದು ಕಡೆ ಎಲ್ಲ ಪಲ್ಯಕ್ಕೆ ಏನೇನು ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಮತ್ತು ಇವಾಗ ಎಣ್ಣೆ ಬಿಸಿ ಆಗಬೇಕು ಚೆನ್ನಾಗಿ. ಎಣ್ಣೆ ಬಿಸಿ ಆದಮೇಲೆ ಇದರಲ್ಲಿ ಮತ್ತು ಒಗ್ಗರಣೆ ಹಾಕೋಕ್ಕೆಲ್ಲ ರೆಡಿ ಮಾಡ್ತೀನಿ ನೋಡಿ. ಈ ಥರ ಎಲ್ಲ ಎಣ್ಣೆ ಬಿಸಿ ಆಗಬೇಕು. ಬಿಸಿ ಆದಮೇಲೆ ರೆಡಿ ಮಾಡ್ಕೋಬೇಕಾಗತ್ತಲ್ವ, ಹಾಗಾಗಿ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಇವಾಗ ಜೀರಿಗೆ ಹಾಕ್ತೀನಿ ನೋಡಿ. ಇದರಲ್ಲಿ ಜೀರಿಗೆ ಹಾಕ್ಕೊಂಡು ಕೆಂಪಗೆ ಮಾಡ್ಕೋಬೇಕು. ಜೀರಿಗೆನ ಕೆಂಪಗೆ ಮಾಡ್ಕೋಬೇಕು. ಕೆಂಪಗೆ ಮಾಡ್ಕೊಂಡ್ಮೇಲೆ ಮತ್ತು ಆಮೇಲೆ ಮುಂದಿನ ಒಗ್ಗರಣೆಗೆ ಏನೇನು ಬೇಕು ಎಲ್ಲ ಹಾಕ್ಬೋದು. ಇವಾಗ ಜೀರಿಗೆ ಹಾಕಿದ್ದೀನಿ ನೋಡಿ. ಜೀರಿಗೆ ಚೆನ್ನಾಗಿ ಕೆಂಪಗಾದ್ರೇ ವಾಸನೆ ಚೆನ್ನಾಗಿ ಬರುತ್ತಲ್ವ, ಹಾಗಾಗಿ ಒಗ್ಗರಣೆಗೆ ಚೆನ್ನಾಗಿ ಕೂಡುತ್ತೆ. ಹಾಗಾಗಿ ಜೀರಿಗೆ ಹಾಕಿದ್ದೀನಿ ನೋಡಿ. ಸಾಸಿವೆ ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಜೀರಿಗೆ ಸಾಸಿವೆ 2 ಬಳಸ್ತೀನಿ ನಾನು, ಚೆನ್ನಾಗಿರುತ್ತೆ, ಹೆಲ್ತಿಗೂ ಚೆನ್ನಾಗಿರುತ್ತಲ್ವ, ಹಾಗಾಗಿ 2 ಬಳಸ್ತಾಯಿದ್ದೀನಿ. ಮತ್ತು ಈ ಥರ ಮಾಡಿಕೊಂಡು ಚೆನ್ನಾಗಿ ಮಾಡ್ಕೋಬೇಕು ನೋಡಿ. ಒಗ್ಗರಣೆ ಚೆನ್ನಾಗಿ ಕೊಡಬೇಕಾದ್ರೆ ಈ ಥರ ಚೆನ್ನಾಗಿ ಚಟಪಟ ಅಂತ ಹಾರಬೇಕು ಸಾಸಿವೆನೂ ಮತ್ತು ಜೀರಿಗೆನೂ. ಹಾಗಾಗಿ ಸ್ವಲ್ಪ ಕೆಂಪಗಾಗಲಿ ಅಂತ ಇಟ್ಟಿದ್ದೀನಿ ನೋಡಿ. ಈ ಥರ ಇಟ್ಕೋಬೇಕು. ಇಟ್ಕೊಂಡು ಕೆಂಪಗಾದಮೇಲೆ ಒಗ್ಗರಣೆ ಹಾಕ್ಕೋಬೇಕು ನೋಡಿ. ಇದರಲ್ಲಿ ಇವಾಗ ಕರಿಬೇವು ಹಾಕ್ತೀನಿ. ಇವಾಗ ಕರಿಬೇವು ಹಾಕ್ತಾಯಿದ್ದೀನಿ ನೋಡಿ. ನಾನು ಜಾಸ್ತಿ ಕೊತ್ತಂಬರಿ ಬಳಸೋದಿಲ್ಲ, ಯಾಕಂದರೆ ಎಲ್ಲರೂ ಟ್ಯಾಬ್ಲೆಟ್ ತೊಗೋತಾರಲ್ಲ, ಶುಗರ್ ಟ್ಯಾಬ್ಲೆಟು, BP ಟ್ಯಾಬ್ಲೆಟ್, ಹಾಗಾಗಿ ನಾನು ಜಾಸ್ತಿ ಕೊತ್ತಂಬರಿ ಬಳಸೋದಿಲ್ಲ. ಬೆಳ್ಳುಳ್ಳಿ ಹಾಕಿದ್ದೀನಿ ನೋಡಿ. ಬೆಳ್ಳುಳ್ಳಿ ಪೀಸ್ ಮಾಡಿ ಇಟ್ಕೊಂಡಿದ್ದೆ. ಬೆಳ್ಳುಳ್ಳಿ ಹಾಕಿದ್ದೀನಿ ನೋಡಿ. ಇದೆಲ್ಲ ಕೆಂಪಗಾದ್ಮೇಲೆ ಇದರಲ್ಲಿ ಇವಾಗ ಬೀಟ್ರೂಟ್ ಹಾಕ್ಕೋಬೇಕಾಗುತ್ತೆ. ಹಾಗಾಗಿ ಬೆಳ್ಳುಳ್ಳಿ ಇಟ್ಟಿದ್ದೀನಿ ನೋಡಿ. ರೆಡ್ ಆಗಬೇಕು ಇದು.
ಇದು ಕಲರ್ ಚೆನ್ನಾಗಿ ಬಂದ್ರೇ ಒಗ್ಗರಣೆ ಚೆನ್ನಾಗಿ ಕೊಡುತ್ತಲ್ವ. ಜಾಸ್ತಿ ಬೆಳ್ಳುಳ್ಳಿ ಯೂಸ್ ಮಾಡ್ತೀವಿ ನೋಡಿ, ಉಳ್ಳಾಗಡ್ಡಿ ಜಾಸ್ತಿ ಉಣ್ಣೋದಿಲ್ಲ, ಹಾಗಾಗಿ ಬೆಳ್ಳುಳ್ಳಿಗೆ ಒಗ್ಗರಣೆ ಕೊಡ್ತಾಯಿದ್ದೀನಿ ನೋಡಿ. ಯಾವಾಗಲಾದರೂ ಉಳ್ಳಾಗಡ್ಡಿ ಊಟ ಯೂಸ್ ಮಾಡ್ತೀವಿ. ಇವಾಗ ನೋಡಿ ಬೆಳ್ಳುಳ್ಳಿ ಹಾಕಿದ್ದೀನಿ, ಕೆಂಪಗಾಗಿದೆ ನೋಡಿ. ಇದರಲ್ಲಿ ಕಟ್ ಮಾಡಿರ್ತೀವಲ್ಲ ಬೀಟ್ರೂಟ್, ಅದು ಹಾಕಬೇಕು, ಇದರಲ್ಲಿ ಹಾಕ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಅಂದರೆ ಎಲ್ಲ ಕಡೆ ಮಿಕ್ಸ್ ಆಗಬೇಕಲ್ವ, ಹಾಗಾಗಿ ಚೆನ್ನಾಗಿ ಮೇಲೆ ಕೆಳಗೆ ಮಾಡಬೇಕು. ಇದೆಲ್ಲ ಮಿಕ್ಸ್ ಆಗಬೇಕಲ್ವ, ಈ ಥರ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಮಿಕ್ಸ್ ಮಾಡ್ಕೊಳ್ಳಿ, ಎಲ್ಲ ಪೂರ್ತಿ ಎಲ್ಲ ಹಾಕಿ ಚೆನ್ನಾಗಿ ಮೇಲೆ ಕೆಳಗೆ ಮಾಡಬೇಕು ನೋಡಿ. ಈ ಥರ ಎಲ್ಲ ಕಲರ್ ನೋಡಿದರೆ ಕೆಂಪಗಿರ್ತಲ್ಲ, ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ, ಹಾಗಾಗಿ ಮಾಡಿದ್ದೀನಿ ನೋಡಿ. ಈಗ ಇದರಲ್ಲಿ ಸ್ವಲ್ಪ ನನ್ನ ಕಡೆ ಹಸಿಮೆಣಸಿನ್ಕಾಯಿ ಇರಲಿಲ್ಲ ಅಂತ ಕೆಂಪು ಖಾರ ಯೂಸ್ ಮಾಡಿದ್ದೀನಿ. ನೀವು ಹಸಿಮೆಣಸಿನ್ಕಾಯಿ ಬೇಕಾದರೂ ಹಾಕ್ಕೋಬೋದು. ಇದರಲ್ಲಿ ಅರಿಶಿಣ ಹಾಕ್ತಾಯಿದ್ದೀನಿ ನೋಡಿ, ಮತ್ತು ಉಪ್ಪು ಹಾಕ್ತೀನಿ ನೋಡಿ. ಇವಾಗ ಉಪ್ಪು ಹಾಕಿ ಚೆನ್ನಾಗಿ ಮತ್ತೆ ಮೇಲೆ ಕೆಳಗೆ ಮಾಡಬೇಕು, ಮಾಡಿಕೊಂಡ್ರೆ ಮಿಕ್ಸ್ ಆಗುತ್ತೆ ಎಲ್ಲ, ಹಾಗಾಗಿ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಎಲ್ಲ ಚೆನ್ನಾಗಿ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈಗ ಅದಕ್ಕೆ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಂದ್ರೇ ಪಲ್ಯ ಸರಿಯಾಗುತ್ತೆ, ಹಾಗಾಗಿ ಮಿಕ್ಸ್ ಮಾಡ್ತೀನಿ ನೋಡಿ. ಈ ಥರ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈ ಥರ ಅವಾಗೆ ಆಗುತ್ತೆ, 5 ನಿಮಿಷದಲ್ಲೇ ಪಲ್ಯ ಆಗುತ್ತೆ, ಸುಲಭವಾಗಿ ಆಗುತ್ತೆ, ಈಸಿಯಾಗಿ ಬೇಗ ಆಗುತ್ತೆ, ಹಾಗಾಗಿ ಈ ಥರ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಮಾಡ್ಕೋತಾ ಇದ್ದೀನಿ, ಚೆನ್ನಾಗಿದೆ ನೋಡಿ. ಇವಾಗೆಲ್ಲ ಮಿಕ್ಸ್ ಆಗಿದೆ ಅಲ್ವಾ ನೋಡಿ. ಇನ್ನೂ ಸ್ವಲ್ಪ ಇದೆ, ಅದನ್ನು ಹಾಕ್ತಾಯಿದ್ದೀನಿ ಅದರಲ್ಲಿ. ಈ ಥರ ಮಾಡ್ಕೋಬೇಕು. ಮಾಡಿಕೊಂಡು 5 ನಿಮಿಷದಲ್ಲೇ ಆಗುತ್ತೆ ಪಲ್ಯ, ಲೇಟ್ ಆಗೋದಿಲ್ಲ, ಬೇಗ ಯಾರಿಗಾದರೂ ಹೋಗೋದಿದ್ರು ನಡೆಯುತ್ತೆ. ಮಸಾಲ ಹಾಕ್ತಾಯಿದ್ದೀನಿ ನೋಡಿ, ಸಬ್ಜಿ ಮಸಾಲ, ಪಲ್ಯ ಮಸಾಲ ಇರುತ್ತಲ್ಲ, ಮಸಾಲ ಹಾಕ್ತಾಯಿದ್ದೀನಿ. ಸಬ್ಜಿ ಮಸಾಲ ಹಾಕ್ತಾಯಿದ್ದೀನಿ ನೋಡಿ. ಒಳಗಡೆ ಚೆನ್ನಾಗಿ ಆಗುತ್ತೆ, ಟೇಸ್ಟ್ ಬರುತ್ತೆ, ಹಾಗಾಗಿ ಸಬ್ಜಿ ಮಸಾಲ ಹಾಕ್ತಾಯಿದ್ದೀನಿ. ಹಾಕಿ ನೋಡಿ ಇದ್ರಾಗಿಲ್ಲೀಗ. ಮತ್ತು ಇವಾಗ ಇದರಲ್ಲಿ ಪುಟಾಣಿ ಹಿಟ್ಟು ಅಂತೀವಲ್ಲ, ಪುಟಾಣಿ ಇರುತ್ತಲ್ವ, ಕಡಲೆಬೇಳೆದು ಪುಟಾಣಿ ಹಿಟ್ಟು ಹಾಕ್ತೀನಿ. ನಾನು ಜಾಸ್ತಿ ಯೂಸ್ ಮಾಡ್ತೀನಿ ಪುಟಾಣಿ ಹಿಟ್ಟು, ಫ್ಲೇವರು ಚೆನ್ನಾಗಿ ಬರುತ್ತೆ, ಮತ್ತು ನೀರಿನ ಅಂಶ ಇದ್ರೂ ಎಳ್ಕೊಂಡು ಬಿಡುತ್ತೆ, ಹಾಗಾಗಿ ಪುಟಾಣಿ ಹಿಟ್ಟು ಜಾಸ್ತಿ ಯೂಸ್ ಮಾಡ್ತೀನಿ. ಮತ್ತು ಬಿಳಿ ಎಳ್ಳು ಇರುತ್ತಲ್ಲ, ಬಿಳಿ ಎಳ್ಳಿನ ಪೇಸ್ಟು ಹಾಕ್ತಾಯಿದ್ದೀನಿ, ಪೌಡ್ರ್ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಇವಾಗ ಮತ್ತೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಇದೆಲ್ಲ ಒಂದು ಕಡೆ ಮಿಕ್ಸ್ ಆಗಬೇಕಲ್ವ, ಅದಕ್ಕೆ, ಹಾಗಾಗಿ ಇವಾಗೆಲ್ಲ ನಾನು ಮತ್ತೆ ಮೇಲೆ ಕೆಳಗೆ ಮಾಡ್ತೀನಿ ನೋಡಿ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು, ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೇಕು, ಚೆನ್ನಾಗಾಗುತ್ತೆ ನೋಡಿ. ಈ ಥರ ಮಾಡ್ಕೋಬೇಕು. ಪಲ್ಯ ಸೂಪರಾಗಿರುತ್ತೆ ನೋಡಿ, ಚಪಾತಿ ಜೊತೆ ಪಲ್ಯನೂ ಮತ್ತು ರೊಟ್ಟಿ ಜೊತೆನೂ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಯಾವಾಗಲೂ ಬೀಟ್ರೂಟ್ ಪಲ್ಯನೇ ಈ ಥರನೇ ಮಾಡೋದು, ಕಟ್ ಮಾಡೋದಿಲ್ಲ ಸಣ್ಣದು, ಈ ಥರನೇ ಗೀಚ್ಕೊಂಡೇ ಪಲ್ಯ ಮಾಡ್ತೀನಿ. ಅವಾಗೆ ಆಗಿಬಿಡುತ್ತೆ. ಮತ್ತು ತಿನ್ನೋಕ್ಕೂ ರೊಟ್ಟಿ ಜೊತೆನೂ ತಿಂತೀವಿ, ಮತ್ತು ಈ ಥರ ಪಲ್ಯ ಮಾಡಿಕೊಂಡು ಊಟ ಮಾಡ್ತೀವಿ ಜಾಸ್ತಿ ನಾವು. ಹಾಗಾಗಿ ನೀವು ಮಾಡಿ ನೋಡಿ, ಚೆನ್ನಾಗಿ ಅನಿಸಿದರೆ ಹೇಳಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವಾಚಿಂಗ್ ಫಾರ್ ದ ವಿಡಿಯೋ. ಥ್ಯಾಂಕ್ ಯು.